ದೇವ ಸೋಮಲಿಂಗೇಶ್ವರ, ಲೋಕ ಕಲ್ಯಾಣಕ್ಕಾಗಿ ವಿಷವನ್ನು ಕುಡಿದು ವಿಷಕಂಠನ ಆಗಿರುವೆ. ಬಂಜಿ ಎಂದು ಕೊರಗುತ್ತಿರುವ ಈ ನನ್ನ ಮಡಿಲಿಗೆ ಪರಶುರಾಮ ಎನ್ನ ಮಗನನ್ನು ಕರುಣಿಸಿದೆ. ಪರಶುರಾಮಿ ಮನೆಗೆ ಕಾಲಿಟ್ಟ ಒಂದೇ ವರ್ಷದಲ್ಲಿ ನನ್ನ ಮಡಿಲಲ್ಲಿ ಒಂದು ಮುಗ್ಧಾದ ಮಗುನು ಕರುಣಿಸಿದೆ. ಆ ನನ್ನ ಮಗ ರಾಜೇಶನ್ಗೆ ಹಾಗೂ ಪರಶುರಾಮನಿಗೆ, ನನ್ನ ಪತಿ ದೇವರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ನಮ್ಮೆಲ್ಲರನ್ನು ಕಾಪಾಡೋ ಭಾರ ನಿನ್ನದೇ ಕೂಡಿದೆ ತಂದೆ, ನಿನ್ನದೇ ಕೂಡಿದೆ. ಸೀತಾ, ಸೀತಾ, ಏನು ಮಾಡುತ್ತಿರುವೆ? ಸೀತಾ, ಏನು ಮಾಡುತ್ತಿರುವೆ? ಪನ್ನಿಸ್ವಾಮಿ, ದೇವರ ಪೂಜೆ ಮಾಡ್ತಾ ಇದ್ದೆ. ಸೀತಾ, ಆ ಸೋಮಲಿಂಗೇಶ್ವರ ಮೇಲೆ ಅದೆಷ್ಟೊಂದು ಭಕ್ತಿ ಕಣೆ ನಿನಗೆ. ಹೌದು, ಬಂಜಿಯಾಗಿ ಕೊರಗುತ್ತಿರೋ ನನಗೆ 2 ಮುದ್ದಾದ ಗಂಡು ಮಕ್ಕಳನ್ನು ಕರುಣಿಸಿದಾನೆ ಆ ದೇವರು. ಅಂದಮೇಲೆ ಆ ದೇವರು ನಾನೆಷ್ಟು ಪೂಜೆ ಮಾಡಿದ್ರು ಕೂಡ ಸಾಲದು ಸ್ವಾಮಿ. ಹೌದು ಸೀತಾ, ಹೌದು. ಶೂರ ಧೀರಂತ ಮಕ್ಕಳನ್ನ ಪಡೆದ ನಾವೇ ಧನ್ಯರು. ಹಾ ಸೀತಾ, ಒಂದು ಮಾತು ನೆನಪಿನಲ್ಲಿಟ್ಟುಕೋ. ಪರಶುರಾಮ ಸಾಕ ಮಗನೆಂದು ಯಾವತ್ತು ಪರಶುರಾಮಗೆ ತಿಳಿಸಿದ್ರೆ ನನ್ನ ಮೇಲೆ ಆನೆಯಾಗಿದೆ ಅಂತ ಅಂತ ಸಮಯ ಬಂದರೆ ನಾನೇ ತಿಳಿಸುತ್ತೇನೆ ಸೀತಾ, ನಾನೇ ತಿಳಿಸುತ್ತೇನೆ. ಆಯ್ತು, ಅವರಿಬ್ಬರು ನಮಗೆ 2 ಕಣ್ಣುಗಳಿದ್ದಂತೆ. ಅವ್ರು ಏನಾದರೂ ದೂರ ಆದ್ರೆ ನಮಗೆ ತೊಂದರೆ ಆಗುವುದು. ಇರಲಿ ಸೀತಾ, ಪರಶುರಾಮ್ ಬರೋದ್ರೊಳಗಾಗಿ ನಾವು ಎಷ್ಟೋ ದಿವಸ ಆಯ್ತು ಇಬ್ಬರು ಪ್ರೇಮಿಗೆ ಪರಶುರಾಮ್ ಬರೋದ್ರೊಳಗೆ. ವಯಸ್ಸಾದ್ಮೇಲೆ ಎದಕ್ ಬೇಕು ನಿಮಗಿದೆಲ್ಲ? ಮುನ್ಸಿಗಡೆ ಹಳಿದಾದ್ರೂ ಉಳಿಯೋಕತ್ತನ. ಮೇಘಗಳ ಬಾಗಿಲಲ್ಲಿ ಚಂದ್ರಮುಖಿ, ಆ ಚಂದ್ರಮುಖಿ ಸೋದರಿ ಪ್ರೇಮ ಸಖಿ. ಮೇಘಗಳ ಬಾಗಿಲಲ್ಲಿ ಚಂದ್ರಮುಖಿ, ಆ ಚಂದ್ರಮುಖಿ ಸೋದರಿ ಪ್ರೇಮ ಸಖಿ. ಒಲವಿನ ಹೃದಯದಿ ಪನ್ನೀರಲ್ಲಿ ಅಭಿಷೇಕವ ಮಾಡಿದಳು, ಅದರಲ್ಲಿ ಉದಯಿಸಿ ಹೊಸ ಹೊಸ ಆಸೆಗೆ ಸ್ಫೂರ್ತಿಯ ನೀಡಿದಳು. ಕಲ್ಯಾಣವೇ ಕಲ್ಯಾಣವೇ ಮನಸ್ಸಿಗೆ ಕಲ್ಯಾಣವೇ, ನೇಸರನ ಪಲ್ಲಂಗದಿ ಪ್ರಣಯಕ್ಕೆ ಸೋಭಾನವೇ. ಜನಿ ದಾನಿ ಬಿಡು ಬೆಳದಿಂಗಳ ತೀರಿಗೆ, ಗುಡು 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 ಗಡ 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 ಅಡುಗಿ ಸುಭದ್ರ, ಗುಡು 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 ಹುಡುಗು. ಅಮ್ಮ ಏನು ಮಾಡ್ತಾ ಇರ್ರಿ? ಏನಿಲ್ಲಪ್ಪ, ಏನಿಲ್ಲಪ್ಪ, ನಿನ್ನದೇ ದಾರಿ ಕಾಯ್ತಿದ್ದೆವು. ಎಲ್ಲಿ ಹೋಗಿದ್ದೆ? ಅಪ್ಪಾಜಿ, ಹೊಲಕ್ಕೆ ಹೋಗಿ ನೀರು ಹಾಯಿಸಿ ಬಂದಿನಿ. ಹಾಗೆ ಬರುವಾಗ ಎತ್ತುಗಳಿಗೆ ಮೇವು ಹಾಕಿ ಬಂದ್ರೆ ಅಪ್ಪಾಜಿ, ಮೇವು ಹಾಕಿ ಬಂದಿನಿ. ಹಾಗಾದ್ರೆ ನಡೆಯಪ್ಪ, ಹೊಲದಲ್ಲಿ ಕೆಲಸ ಮಾಡಿ ಆಯಾಸ ಆಗಿರಬಹುದು, ಊಟ ಮಾಡುವಂತೆ ನಡೆ. ಅಮ್ಮ, ತಮ್ಮ ರಾಜೇಶ್ ಬಂದ ಮೇಲೆ ಊಟ ಮಾಡಿದ್ರಾಯ್ತಮ್ಮ. ಬಾರಪ್ಪ ರಾಜೇಶ್, ಈಗ ಬಂದೇನು? ಹೌದಮ್ಮ, ಈಗ ತಾನೇ ಬಂದೆ.
ರಾಜೇಶ್, ನಿನ್ನ ನೌಕರಿ ವಿಷಯ ಏನಾಯ್ತಪ್ಪ? ಅರ್ಜಿಯನ್ನು ಹಾಕುತ್ತಿದೆಯಲ್ಲ, ಏನಾಯ್ತು? ಅರ್ಜಿಯನ್ನು ಹಾಕುತ್ತಿದ್ದೇನಪ್ಪ. ಪರೀಕ್ಷೆ ಬರೆದು ಸಾಕಾಗಿದೆ. ಈ ರಂಗು ರಂಗಿನ ಜಗತ್ತಿನಲ್ಲಿ ದುಡ್ಡಿದ್ರೆ ಬೆಲೆ. ಸರ್ಕಾರ ಸಾವಿರಾರು ಹುದ್ದೆನ ಕರೆದರೆ ಲಕ್ಷ ಜನ ಅರ್ಜಿ ಹಾಕುತ್ತಾರೆ. ಆ ಸುಳ್ಳು ಪರೀಕ್ಷೆ ನಡೆಸಿ ಆ 1000 ಹುದ್ದೆಗೆ ಲಕ್ಷ ಹಣ ಕೊಟ್ಟು ಸರ್ಕಾರಿ ನೌಕರಿ ಪಡೆಯುವ ಕಾಲದಲ್ಲಿ ನಮ್ಮಂತ ಬಡವರಿಗೆ ಎಲ್ಲಿ ಸಿಗಬೇಕಪ್ಪ ಸರ್ಕಾರಿ ನೌಕರಿ? ಹೌದು ತಮ್ಮ, ವಿದ್ಯಾವಂತರಿಗೆ ಬೆಲೆ ಇಲ್ಲ ಈ ಜಗತ್ತಿನಲ್ಲಿ. ಕಲಿತ ವಿದ್ಯಾವಂತರಿಗೆ ಬೆಲೆ ಇಲ್ಲ ತಮ್ಮ ಈ ಜಗತ್ತಿನಲ್ಲಿ. ಸರ್ಕಾರವನ್ನು ಸಾಯಿಸುತ್ತಿರುವ ಬಂಡ ಅಧಿಕಾರಿಗಳಿಗೆ ಲಂಚ ಎಂಬ ಪದವನ್ನು ಹೊರ ಹಾಕಬೇಕಪ್ಪ ನಿಮ್ಮಂತ ಕಲಿತ ವಿದ್ಯಾವಂತರು. ಅಣ್ಣ, ನ್ಯಾಯದಿಂದ ಬದುಕುವ ಜನರಿಗೆ ಬೆಲೆಯನ್ನ ಈ ಸಮಾಜದಲ್ಲಿ ಬೇಡ. ಆ ಶ್ರೀಮಂತರ ಸವಾಸವೂ ಬೇಡ, ಈ ನೌಕರಿ ಸವಾಸವೂ ಬೇಡ. ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಎಂಬಂತೆ ನಾನು ನಿನ್ನ ಹಾಗೆ ಕೆಲಸದಲ್ಲಿ ಕೆಲಸ ಮಾಡ್ಕೊತಾ ಇರ್ತೀನಣ್ಣ. ಬೇಡಪ್ಪ ರಾಜೇಶ್, ದಯವಿಟ್ಟು ಅಂತ ನಿರ್ಧಾರ ಮಾತ್ರ ತೆಗೆದುಕೊಳ್ಬೇಡ. ಈ ಹೆತ್ತವರ ಆಸೆಯನ್ನು ನುಚ್ಚು ನೂರು ಮಾಡಬೇಡ. ಬಡತನದಲ್ಲಿ ಬಾಳುತ್ತಿರುವ ನಾವು ನೀನೊಂದು ಒಳ್ಳೆಯ ನೌಕರಿ ತೆಗೆದುಕೊಂಡ್ರೆ ಈ ನಮ್ಮ ನೆಮ್ಮದಿ ಜೀವನ ಸಾಕಬಹುದು ಅಂತ ಅಂದುಕೊಂಡಿದ್ದೇವೆ. ದಯವಿಟ್ಟು ನಮ್ಮ ಆಸೆಯನ್ನು ನಿರಾಸೆ ಮಾಡಬೇಡಪ್ಪ. ರಾಜೇಶ್, ನಿನ್ನ ವಿದ್ಯಾಭ್ಯಾಸಕ್ಕಾಗಿ ಸಾಲ ಸೂಲ ಮಾಡಿ ನಿನ್ನನ್ನು ವಿದ್ಯಾವಂತನಾಗಿ ಮಾಡಿದ್ದೆವು. ನಮ್ಮ ಆಸೆಯನ್ನು ಈಡೇರಿಸದಿದ್ದರೆ ನಾವು ಖಂಡಿತ ಬದುಕೋದಿಲ್ಲಪ್ಪ, ಖಂಡಿತ ಬದುಕೋದಿಲ್ಲ. ಅಳಬೇಡಪ್ಪ, ಅಳಬೇಡ. ನೀವು ನನಗೋಸ್ಕರ ಇಷ್ಟೊಂದು ಕಷ್ಟಪಟ್ರೆ ಅಂದ ಮೇಲೆ ಖಂಡಿತ ನಿಮ್ಮ ಆಸೆಯನ್ನು ಈಡೇರಿಸ್ತೇನಪ್ಪ, ಈಡೇರಿಸುತ್ತೇನೆ. ತುಂಬಾ ಸಂತೋಷವಾಯ್ತಪ್ಪ ಈ ನನ್ನ ಮಾತನ್ನು ಕೇಳಿ. ಹೌದಪ್ಪ, ಎಷ್ಟೇ ಕಷ್ಟ ಆದ್ರೂ ನೀನೊಂದು ಒಳ್ಳೆ ನೌಕರಿಗೆ ಸೇರಿಕೊಂಡ್ರೆ ಅಷ್ಟೇ ಸಾಕು. ಅದೇ ನಮ್ಮ ಆಸೆ. ಆಯ್ತಮ್ಮ, ಎತ್ತರ ಕನಸು ನನಸು ಮಾಡುತ್ತೇನೆ. ಪರಶುರಾಮ, ರಾಜೇಶನ ವಿದ್ಯಾಭ್ಯಾಸಕ್ಕಾಗಿ ಆ ದೇವೇಗೌಡನ ಹತ್ತಿರ 1 ಲಕ್ಷ ಸಾಲ ಮಾಡಿದ್ದೇನೆ. ಅದನ್ನು ಮರಳಿ ಕೊಡುವುದು ಇನ್ನೂ 1 ತಿಂಗಳು ಬಾಕಿ ಇದೆ. ಅಷ್ಟರಲ್ಲಿ ಹೇಗಾದ್ರೂ ಮಾಡಿ ತೀರ್ಸಬೇಕಪ್ಪ, ಹೇಗಾದ್ರೂ ಮಾಡಿ ತೀರ್ಸಬೇಕು. ಅಪ್ಪ, ನಾನು ಹಗಲೇನು ದುಡಿದು ಆ ದೇವೇಗೌಡನ ಸಾಲವನ್ನು ನಾನು ತೀರಿಸ್ತೇನಪ್ಪ, ನಾನು ತೀರಿಸ್ತೇನೆ. ನಿನ್ನ ಮುಂದೆ ಒಂದು ವಿಷಯ ಹೇಳ್ಬೇಕಿತ್ತಪ್ಪ. 10 ವರ್ಷದ ಹಿಂದೆ 50,000 ಸಾಲ ಮಾಡಿ ಮರಳಿ ಕೊಡುವುದು ಸ್ವಲ್ಪ ತಡವಾದ್ದರಿಂದ ನಮ್ಮ 10 ಎಕರೆ ಹೊಲವನ್ನು ತನ್ನ ಹೆಸರಿಗೆ ಬಳಸಿಕೊಂಡೇನಪ್ಪ ದುಷ್ಟ ದೇವೇಗೌಡ. ಅಪ್ಪ, ಏನು ಹೇಳ್ತಾರ್ವ್ಯಾ? ಹೌದಪ್ಪ, ಇದು ಸತ್ಯ. ಆ ಗೌಡನನ್ನು ಎದುರು ಹಾಕಿಕೊಂಡು ಬದುಕೋದು ಸಾಧ್ಯವಿಲ್ಲಪ್ಪ ಈ ಊರಿನಲ್ಲಿ. ಅಪ್ಪ, ಆ ದೇವೇಗೌಡನ ದೇವರಿನಪ್ಪ. ಅಪ್ಪ, ಸಿಡಿಯಟ್ಟು ಗಂಡು ಹುಲಿ ಆಗಿ ರೊಚ್ಚಿಗೆ ರಣದೀರಿನ ಹಾಗೆ ನನ್ನ ಕೊಡ್ಲಿಯಿಂದ ಅವನನ್ನು ಕತ್ತರಿಸಿ ನಮ್ಮ ಆಸ್ತಿಯನ್ನು ನಾನು ಮರಳಿ ಪಡೆದುಕೊಳ್ತೇನಪ್ಪ, ಮರಳಿ ಪಡೆದುಕೊಳ್ತೇನೆ. ಬೇಡಪ್ಪ, ಆ ದೇವೇಗೌಡನೊಬ್ಬ ಗೋಮುಖ ವ್ಯಾಘ್ರವಿದ್ದಂತೆ. ಅದಕ್ಕೆ ಅವನ ಸಹವಾಸ ನಮಗ್ ಬೇಡವೇ ಬೇಡ. ಅಮ್ಮ, ನಾವು ಸುಮ್ಮನೆ ಇದ್ದರೆ ನಮ್ಮನೆ ಆಳುವ ಗೌಡನಿಗೆ ಒತ್ತು ಬುದ್ಧಿ ಕಲಿಸ್ತೇನಮ್ಮ, ಒತ್ತು ಬುದ್ಧಿ ಕಲಿಸ್ತೇನೆ. ಆ ದೇವೇಗೌಡ ಬಡವರ ಆಸ್ತಿಯನ್ನು ಮೋಸದಿಂದ ಕಿತ್ತುಕೊಂಡು ಬಡವರ ಸಾಮ್ರಾಜ್ಯದಲ್ಲಿ ಸಕ್ರಿಯ ಶ್ರೀಮಂತರಿಗೆ ಹಾರಾಡುತ್ತಿದ್ದಾನೆ. ಅದಲ್ಲದೆ ಬಡ ಹೆಣ್ಣು ಮಕ್ಕಳ ಚೀಲಾಳ ಮಾಡಿ ಬೀದಿ ಪಾಲು ಮಾಡ್ತಿದ್ದಾನ, ಬೀದಿ ಪಾಲು ಮಾಡ್ತಿದ್ದಾನೆ. ಹೌದು ಅಮ್ಮ, ನಾವು ಸುಮ್ಮನೆ ಇದ್ದರೆ ಆ ದೇವೇಗೌಡ ರಕ್ತದ ಕಾಲುವೆ ಹರು ಅಂತ ಖಂಡಿತ. ಮಗು ಪರಶುರಾಮ, ದುಡುಕಿ ಯಾವ ಕೆಟ್ಟ ಕೆಲಸವನ್ನು ಮಾಡಬೇಡಪ್ಪ. ಸಮಯ ಸಾಧಿಸಿ ಆ ಗೌಡರಿಗೆ ಒಂದು ಇದನ್ನ ಮಾಡುವಂತೆ. ನಾನೇ ಸುತ್ತಳಿಗೆ ಸಕ್ಕಿನ ಶ್ರೀಮಂತರದು ಹಾರಾಡೋ ದುಷ್ಟರಿಗೆ ಬದ್ದಿ ಕೆಲಸ. ಬಡವರನ್ನು ಹಾಯಾಗಿ ಬದುಕಂತೆ ಮಾಡೋಣ, ಹಾಯಾಗಿ ಬದುಕಂತೆ ಮಾಡೋಣ. ಮೆಚ್ಚಿನ ಮಕ್ಕಳೇ, ಈ ನಿಮ್ಮ ಧೈರ್ಯಕ್ಕೆ ನಾನು ಮೆಚ್ಚಿಕೊಂಡೆ. ಬಡವರ ರಕ್ತ ಹೇರಿ ಬದುಕುತ್ತಿದ್ದಾನಲ್ಲ ಆ ಗೌಡ, ಅವನಿಗೆ ಒತ್ತು ಬುದ್ಧಿ ಕಲಿಸಬೇಕು. ಅಮ್ಮ, ನಾವು ಸುಮ್ಮನೆ ಇದ್ದರೆ ನಮ್ಮನ್ನೇ ತಿಂದು ನರ ರಾಕ್ಷಿ ಸೇಮ ಮಾಡ್ತಾಳಮ್ಮ ಆ ದೇವೇಗೌಡ. ಪರಶುರಾಮ, ದುಡುಕಿ ಯಾವ ಕೆಟ್ಟ ಕೆಲಸವನ್ನು ಮಾಡಬೇಡಪ್ಪ.
ಸಮಯ ಸಾಧಿಸಿ ಅವನಿಗೆ ಒಂದು ಗತಿ ಕಾಣಿಸುವಂತೆ. ಆಯ್ತಪ್ಪ, ಹಾಗೇ ಆಗಲಿ, ನಿನ್ನಿಷ್ಟಂತೆ ಆಗಲಿ. ಅಪ್ಪ ಅಮ್ಮ, ಈ ಸಂತೋಷದ ಸಮಯದಲ್ಲಿ ನಾವೆಲ್ಲರೂ ಸೇರಿ ಒಂದು ಹಾಡಿ ನೆಕ್ಕಿ ನೋಡೋಣ ಬನ್ನಿ.